ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ಈ ದಿನದಲ್ಲಿ ಸತ್ಯವೇದ ಭಾಗವನ್ನು ನಾವು ತೆಗೆಯೋಣ. ಪ್ರಕಟಣೆಗಳು 22ನೇ ಅಧ್ಯಾಯ ಅದರ 17ನೇ ವಚನ ಭಾಗ. ಪ್ರಕಟಣೆ 22ನೇ ಅಧ್ಯಾಯ 17ನೇ ವಚನ ಭಾಗ. ಸತ್ಯವೇದ ಹೇಳುತ್ತದೆ, ಆತ್ಮನು ಮೊದಲಿಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ನಾವು ಕ್ರಯ ಕೊಟ್ಟವರಾಗಿ ಅನೇಕ ವಿಧವಾದಂತಹ ವಿಷಯಗಳಲ್ಲಿ ನಾವು ತೊಡಗಿಸಿಕೊಳ್ತೇವೆ. ನಮ್ಮಲ್ಲಿರುವಂತಹ ಕ್ರಯ, ನಮ್ಮಲ್ಲಿರುವಂತಹ ದುಡ್ಡನ್ನು, ನಮ್ಮಲ್ಲಿರುವಂತಹ ಹಣವನ್ನು ಕೊಟ್ಟು, ಈಗೋ ನನಗೆ ಸಮಾಧಾನ ಇಲ್ಲ, ಸ್ವಲ್ಪ ನಮಗೆ ಏನಾದರೂ ಒಂದು ಪೂಜೆ ಪುರಸ್ಕಾರವನ್ನು ಮಾಡಿರಿ, ನಮಗೋಸ್ಕರ ಪ್ರಾರ್ಥಿಸ್ರಿ ಎನ್ನುವುದಾಗಿ ಕೆಲವು ಸಲ ನಾವು ಅನೇಕರ ಹತ್ರ ಹೋಗ್ತೀವಿ. ಅದರ ವಾಕ್ಯ ಹೇಳ್ತದೆ, ನಮಗೆ ಸಮಾಧಾನವಾಗಲಿ ಜೀವವಾಗಲಿ ಕರ್ತನಿಂದ ಉಂಟಾಗ್ತದೆ. ಅದು ಕ್ರಯ ಕೊಡುವುದರಿಂದ ಅಲ್ಲ, ನಾವು ಏನಾದರೂ ಕೊಟ್ಟಿದ್ದೇವೆ ಅದಕ್ಕೋಸ್ಕರ ನಮಗೆ ಸಮಾಧಾನ ಉಂಟು, ಏನೋ ನಮಗೆ ಕೊಟ್ಟಿದೆ, ನಾನು ಆತನಿಗೆ ಏನೋ ಮಾಡಿದ್ದೇನೆ, ಹರಕೆಯನ್ನು ಹೊತ್ತಿದ್ದೇನೆ, ಅದಕ್ಕೆ ನನಗೆ ಹೀಗಾಗಿದೆ ಅನ್ನೋದಕ್ಕೆ ಯಾವುದೇ ಒಂದು ವಿಧವಾದಂತಹ ಈ ಒಂದು ಮಾತುಗಳು ಉಪಯೋಗಿಸುವ ಹಾಗೆ ಇಲ್ಲ. ಸತ್ಯವೇದ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದೇನೆಂದರೆ, ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಯಾವುದೊಂದು ಸಹ ಕ್ರಯ ಇಲ್ಲದೆ ನಿನ್ನಲ್ಲಿರುವಂತಹ ಯಾವುದಕ್ಕೂ ಸಹ ಬೆಲೆ ಕಟ್ಟಲಿಕ್ಕೆ ಆಗದೆ ಇರ್ತಕ್ಕಂತಹ ಜೀವವುಳ್ಳ ಬೆಲೆ ಉಳ್ಳಂತಹ ಜೀವ ಜಲ, ಆ ಬೆಳಕು ಕರ್ತನು ಸ್ವತಃ ನಿನಗೆ ನೀಡುವನಾಗಿದ್ದಾನೆ. ಅದನ್ನು ಅದಾಗಲೇ ಕರ್ತನು ನೀಡಿದ್ದಾನೆಂದಾಗಿ ಸತ್ಯವೇದ ಹೇಳುತ್ತೆ. ಅದಕ್ಕಾಗಿ ಈ ದಿನದಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯ ಮಕ್ಕಳ ದೇವರೇ, ನನ್ನಲ್ಲಿ ಜೀವ ಜಲವನ್ನು ಉಂಟು ಮಾಡಪ್ಪ. ಕ್ರಯವಿಲ್ಲದೆ ನೀನು ಇಟ್ಟಿರುವಂತಹ ಈ ಜೀವ ಜಲವನ್ನು ನಾನು ಹೊಂದಿಕೊಳ್ಳಬೇಕು. ನಾನು ಬಹಳ ಸ್ಥಳಗಳಲ್ಲಿ ಓಡಾಡಿಬಿಟ್ಟು ಕರ್ತನೆ ಕ್ರಯವನ್ನು ಕೊಟ್ಟು ನನ್ನನ್ನು ನಾನು ಅಸಮಾಧಾನ ಮಾಡಿಕೊಂಡಿದ್ದೇನೆ. ನಾನು ಅಸಮಾಧಾನವಾಗಿ ಹೋಗಿದ್ದೇನಪ್ಪ, ನನ್ನಲ್ಲಿ ಸಮಾಧಾನವಾಗಲಿ ದೈವಿಕವಾದ ಶಾಂತಿ ಆಗಲಿ ಇಲ್ಲ. ಎಷ್ಟೆಲ್ಲ ಹುಡುಕಾಡಿದ್ರು, ಏನೆಲ್ಲ ನಾನು ಮಾಡಿದ್ರು ಸಹ ನನ್ನಲ್ಲಿ ಆ ಜೀವವಿಲ್ಲ. ಈ ದಿನದಲ್ಲಿ ಕರ್ತನೆ ನನ್ನ ಹೃದಯವನ್ನು ನಿನಗೆ ಒಪ್ಪಿಸಿಕೊಡ್ತೀನಪ್ಪ. ಕ್ರಯ ಇಲ್ಲದೆ ಇರ್ತಕ್ಕಂತಹ, ಬೆಲೆ ಕಟ್ಟಲಿಕ್ಕೆ ಆಗದೆ ಇರ್ತಕ್ಕಂತಹ ಜೀವ ಜಲವನ್ನು ನನಗೆ ಅನುಗ್ರಹ ಮಾಡು. ಆ ಜೀವವುಳ್ಳ ನಿನ್ನ ವಾಕ್ಯಗಳು, ಆ ಜೀವವುಳ್ಳಂತಹ ದೇವರಾತ್ಮನ ಬಲ ಕರ್ತನೆ ನನಗೆ ಅನುಗ್ರಹ ಮಾಡುವುದಾಗಿ ದೇವರಿಗೆ ಕೇಳುವವರಾಗಿರೋಣ. ಹಾಗಾಗುವಂತೆ ಕರ್ತನ ತನ್ನ ಕೃಪೆಯನ್ನು ನಮಗೆ ಅನುಗ್ರಹ ಮಾಡಲಿ. ಆಮೇನ್.